ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಅತಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಒಂದು ರುಚಿಕರವಾದ ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತಡ ಮಾಡೋದೇಕೆ, ಶುರು ಮಾಡೋಣವಾ? ಮೊದಲನೇದಾಗಿ ಮಸಾಲ ತಯಾರು ಮಾಡೋಣ. ಬಾಣಲಿ ಕಾಯ್ದಿದೆ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಇದು ನಾವು ಅರ್ಧ kg ಮಟನ್ ತೊಗೊಂಡಿದ್ದೀವಲ್ಲ, ಅದಕ್ಕೆ 1 ಟೀ ಸ್ಪೂನಷ್ಟು ಕರಿಮೆಣಸು ಹಾಕೋಣ. ಅದರ ಜೊತೆನೇ ಒಂದು 6 ಲವಂಗ, ಒಂದು 4 ಚಕ್ಕೆ, 1 ಏಲಕ್ಕಿ, ಇದನ್ನೆಲ್ಲ ಹಾಕಿ ಒಂದು ಸಲ ಕೈ ಆಡಿಸೋಣ. ಮುಂದಿನ ಪದಾರ್ಥ ಬಂದು ಒಂದು ಸಣ್ಣ ಗಾತ್ರದ ಈರುಳ್ಳಿ. ಸೊ ಈರುಳ್ಳಿ ಮಟನ್ಗೆ ಯಾವಾಗಲೂ ಸ್ವಲ್ಪ ಕಮ್ಮಿ ಇರಬೇಕು, ಚಿಕನ್ಗೆ ಜಾಸ್ತಿ ಹಾಕ್ಕೊಳ್ತೀವಿ. ಈಗ ಖಾರಕ್ಕೆ ಒಂದು 12 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ನಿಮ್ಮ ಟೇಸ್ಟ್ ತಕ್ಕನಾಗೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಹಿಂದೆ ಮುಂದೆ. ಎಲ್ಲ ಪದಾರ್ಥನ 1 ನಿಮಿಷ ಚೆನ್ನಾಗಿ ಬಾಡಿಸಾಕಿದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೋಣ. ಹಾಗೆ ಇಲ್ಲಿ ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಶುಂಠಿಗಿಂತ. ಚಾಪ್ಸ್ಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ರುಚಿ ಚೆನ್ನಾಗಿರುತ್ತೆ. ಮುಂದಿನ ಪದಾರ್ಥ 1.5 ಟೇಬಲ್ ಸ್ಪೂನು ಒಣ ಕೊಬ್ಬರಿ ಹಾಕ್ಕೊಳ್ಳಿ. ಚಾಪ್ಸ್ಗೆ ಯಾವಾಗಲೂ ಒಣ ಕೊಬ್ಬರಿನೇ ಹಾಕ್ಕೊಬೇಕು, ಹಸಿ ಕಾಯಿ ತುರಿ ಹಾಕ್ಕೊಬೇಡಿ, ಚಾಪ್ಸ್ ರುಚಿ ತುಂಬ ಚೆನ್ನಾಗಿರುತ್ತೆ. ಮುಂದಿನ ಪದಾರ್ಥಗಳು 1 ಟೀ ಸ್ಪೂನಷ್ಟು ಧನಿಯಾ ಪೌಡರು, ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕ್ಕೊಳ್ಳಿ. ಹಾಗೆ 1 ಟೀ ಸ್ಪೂನಷ್ಟು ಗಸಗಸೆ, ಹಾಗೆ ಒಂಚೂರು ಕಡಲೆಪಪ್ಪು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ 1-1.5 ನಿಮಿಷ ಚೆನ್ನಾಗಿ ಈ ಮಸಾಲೆ ಎಲ್ಲ ಬಾಡಿಸ್ಬೇಕು. ಕೆಲವರು ಚಾಪ್ಸ್ಗೆ ಟೊಮೆಟೊ ಕೂಡ ಹಾಕ್ತಾರೆ, ಆದರೆ ನಾವು ಟೊಮೆಟೊ ಯೂಸ್ ಮಾಡಲ್ಲ. ಸೊ ನೀವು ಇದೇ ರೀತಿ ಮಾಡಿ ನೋಡಿ, ಎಷ್ಟು ತುಂಬ ರುಚಿಯಾಗಿರುತ್ತೆ ಚಾಪ್ಸು. ಸೊ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಬೇಕು. ಅದರ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿ ಇರಲಿ, ಯಾಕಂದರೆ ಇದು ಗ್ರೀನ್ ಮಸಾಲ ಅಲ್ವಾ ಚಾಪ್ಸು, ಅದಕ್ಕೋಸ್ಕರ ಈ ಸೊಪ್ಪಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈ ಎಲ್ಲ ಹುರಿದಿರೋ ಪದಾರ್ಥನ ಇವಾಗ ತರ್ತರಿಯಾಗಿ ರುಬ್ಬಬೇಕು. ಸೊ ಇದೇ ಡಿಫ್ರೆನ್ಸ್ ನೋಡಿ ಸಾರಿಗೂ ಮತ್ತು ಚಾಪ್ಸ್ಗೆ. ಸಾರಿಗೆ ನುಣ್ಣಗೆ ರುಬ್ತೀವಿ, ಆದರೆ ಚಾಪ್ಸ್ಗೆ ಯಾವಾಗಲೂ ಈ ಥರ ತರ್ತರಿಯಾಗಿ ರುಬ್ಬಬೇಕು. ಮಸಾಲ ಪೇಸ್ಟ್ ಎಲ್ಲ ರೆಡಿ ಆಯಿತು. ಇವಾಗ ಚಾಪ್ಸ್ ಮಾಡೋಣವಾ? ಕುಕ್ಕರ್ನಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದ್ರ ಜೊತೆನೇ 2-3 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಇದು ನೀವು ಫ್ಯಾಟ್ ಮಟನ್ನಲ್ಲಿ ಜಾಸ್ತಿ ಇದ್ದರೆ ಕಮ್ಮಿ ಹಾಕಿ ತುಪ್ಪ, ಫ್ಯಾಟ್ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದರೆ 1 ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕು. ಈ ತುಪ್ಪದಲ್ಲಿ ನೀವು ಮಟನ್ನ ಉಪ್ಪು ಹಾಕಿ ಹುರಿದ್ರೆ ಅದ್ರ ರುಚಿನೇ ಬೇರೆ ಇರುತ್ತೆ. ಇದ್ರ ಜೊತೆ ಒಂದು 4 ಜಜ್ಜಿರೋ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ, ಆಮೇಲೆ ಒಂದು ಕಡ್ಡಿಯಷ್ಟು ಪುದೀನ ಸೊಪ್ಪು ಹಾಕಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಇವಾಗ ಮಟನ್ ಹಾಕೋ ಸಮಯ. ನೋಡಿ, ಚಾಪ್ಸ್ಗೆ ಈ ಥರ ಮಟನ್ ಪೀಸಸ್ಸು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ, ಅದು ವಿತ್ ಬೋನ್ಸ್. ನೀವು ಅಂಗಡಿಯವ್ರಿಗೆ ಹೇಳಿದ್ರೆ ನಮಗೆ ಚಾಪ್ಸ್ ಬೇಕು ಅಂದರೆ ಅವ್ರು ಅದೇ ಥರ ಕಟ್ ಮಾಡಿಕೊಡ್ತಾರೆ. ಸೊ ಇವಾಗೆಲ್ಲ ಮಟನ್ ಪೀಸಸ್ ಹಾಕಿ ಉಪ್ಪು ಹಾಕಿ ಒಂದು 10 ನಿಮಿಷ ಇದು ಚೆನ್ನಾಗಿ ಉರಿಬೇಕು ನಾವು. ಅದು ನೀರೆಲ್ಲ ಬಿಟ್ಕೊಬೇಕು. ಸೊ ನಾವು ಎಷ್ಟು ಚೆನ್ನಾಗಿ ಇವಾಗ ಮಟನ್ ಫ್ರೈ ಮಾಡ್ತೀವೋ ನಮಗೆ ಅದು ಚಾಪ್ಸ್ ಕೂಡ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಸೊ ಲೋ ಫ್ಲೇಮ್ನಲ್ಲಿ 10 ನಿಮಿಷ ಇದನ್ನು ಚೆನ್ನಾಗಿ ಉರಿಯೋಣ, ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ. 10 ನಿಮಿಷ ಇವಾಗ ಮಟನ್ ಎಲ್ಲ ಚೆನ್ನಾಗಿ ಹುರಿದಾಗಿದೆ. ಇವಾಗ ನಾವು ಮಸಾಲ ಹಾಕೋಣ. ನೋಡಿ, ನಾವು ಮಟನ್ ಉರಿಬೇಕಾದ್ರೆ ನಾವು ಫ್ಯಾಟ್ ಹಾಕಿರಲಿಲ್ಲ, ಆವಾಗಲೇ ಹಾಕಿಬಿಟ್ರೆ ಫ್ಯಾಟ್ ಎಲ್ಲ ಕರ್ಗೋಗುತ್ತೆ. ಸೊ ಫ್ಯಾಟ್ ಏನಾದರೂ ಇದ್ದರೆ ಅದನ್ನು ನೀವು ಮಸಾಲ ಜೊತೆ ಸೇರಿಸಿ ಇವಾಗ ಹಾಕೋಣ. ಮಸಾಲೆ ಎಲ್ಲ ಮಟನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 4 ವಿಷಿಲ್ ಕೂಗಿಸಿದ್ರೆ ಅದ್ಭುತವಾದ ರುಚಿಯಾದ ಮಟನ್ ಚಾಪ್ಸು ತಯಾರಾಗುತ್ತೆ. 4 ವಿಷಿಲ್ ಕೂಗಾಗಿದೆ, ಚಾಪ್ಸ್ ಕೂಡ ರೆಡಿ ಇದೆ. ನೋಡೋಣ ಬನ್ನಿ. ವಾವ್, ನೋಡಿದ್ರಲ್ಲ ಸ್ನೇಹಿತರೆ, ನಾವು ಯಾವುದೇ ಒಂದು ರೆಡಿಮೇಡ್ ಪೌಡ್ರ್ ಯೂಸ್ ಮಾಡಿಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ತಗೊಂಡು ಎಷ್ಟು ಚೆನ್ನಾಗಿ ರುಚಿಯಾದ ಚಾಪ್ಸ್ ಮಾಡಿದ್ದೀವಿ. ನೋಡಿ, ಅದ್ರ ಟೆಕ್ಸ್ಚರು ಎಷ್ಟು ಚೆನ್ನಾಗಿದೆ, ಕಲರ್ ನೋಡಿ ಗ್ರೀನ್ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣ್ಸಿನ್ಕಾಯಿ ಹಾಕಿರೋದಕ್ಕೂ ಅದು ಎಷ್ಟು ನೋಡೋಕ್ಕೇ ಇಷ್ಟು ಅದ್ಭುತವಾದ, ಇನ್ನು ತಿಂದರೆ ಎಷ್ಟು ರುಚಿಯಾಗಿರುತ್ತೆ. ತಡ ಮಾಡೋದು ಯಾಕೆ ಸ್ನೇಹಿತರೆ, ನೀವು ಕೂಡ ಬೇಗ ಬೇಗ ಮಟನ್ ತಂದು ಈ ಚಾಪ್ಸ್ ಮಾಡಿ ಮುದ್ದೆ ಜೊತೆ ತಿನ್ನಿ. ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.